ಇರಿಸುವಂತಿದೆ ಇಲಿಯ ಕಹಾನಿ 10 ಲಕ್ಷ ವಜ್ರಾಭರಣವನ್ನು ಕದ್ದದ್ದು ಕಳ್ಳನಲ್ಲ ಬದಲಿಗೆ ಇಲಿ ಅನ್ನೋದು ಗೊತ್ತಾಗ್ತಾ ಇದೆ. ತುಮಕೂರಿನ ಪ್ರತಿಷ್ಠಿತ ಜ್ಯುವೆಲರಿ ಶಾಪ್ನಲ್ಲಿ ನಡೆದಿರುವಂಥ ನೈಜ ಘಟನೆ ಇದು. ನಿಜಕ್ಕೂ ಕೂಡ ಕಳ್ಳರು ಬಂದಿದ್ದಾರೆ, ಕಳ್ಳತನ ಮಾಡಿದ್ದಾರೆ ಅಂತ ಅಂದುಕೊಂಡಿದ್ರು. ಆದರೆ 10 ಲಕ್ಷ ರೂಪಾಯಿ ಮೌಲ್ಯದ ವಜ್ರಾಭರಣ ಕದ್ದಿದ್ದು ಕಳ್ಳರಲ್ಲ, ಬದಲಿಗೆ ಇಲಿ. ಮೂಸಿಕ ವಾಹನ. ತುಮಕೂರಿನ ಪ್ರತಿಷ್ಠಿತ ಜ್ಯುವೆಲರಿ ಶಾಪ್ನಲ್ಲಿ ನಡೆದಿರುವಂಥ ಘಟನೆ ಇದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ಉಂಗುರಗಳನ್ನು 3 ಸರಗಳನ್ನು ಕದ್ದಿತ್ತು ಇಲಿ. 10 ಉಂಗುರಗಳನ್ನು 3 ಸರಗಳನ್ನು ಕದ್ದಿತ್ತು. CCTV ದೃಶ್ಯ ನೋಡಿದಾಗ ಜ್ಯುವೆಲರಿ ಮಾಲೀಕ ಬೆಚ್ಚಿ ಬಿದ್ದಿದ್ದಾರೆ. 10 ಲಕ್ಷ ಮೌಲ್ಯದ ವಜ್ರಾಭರಣ ಎಗರಿಸಿ ತನ್ನ ಬೆಲೆದಲ್ಲಿಟ್ಟಿತ್ತು ಇಲಿ. CCTV ದೃಶ್ಯವನ್ನು ಪರಿಶೀಲಿಸಿದಾಗ ಪಾಪ ಕಳ್ಳ ಇಲಿಯ ಗುಟ್ಟು ರಟ್ಟಾಗಿದೆ. ಬಳಿಕ ಇಲಿಯ ಬಿಲವನ್ನು ಅಗೆದಾಗ ತೋಡಿದಾಗ 10 ಲಕ್ಷ ಮೌಲ್ಯದ ವಜ್ರಾಭರಣಗಳು ಪತ್ತೆಯಾಗಿದ್ದಾವೆ. ಸಿನಿಮಾ ಕಥೆಯನ್ನು ಕೂಡ ಮೀರಿಸುವ ರೀತಿಯಲ್ಲಿ ಇಲಿಯ ಸಾಹಸಗಾಥೆ ನೋಡಿ. ಆತನಿಗೆ ಗೊತ್ತೇ ಇರಲಿಲ್ಲ, ಮಾಲೀಕನಿಗೆ ಯಾರೋ ಕಳ್ಳರಿದ್ದಾರೆ, ಚಿನ್ನದ ಅಂಗಡಿಯಲ್ಲಿ ಕಳ್ಳತನ ಆಗ್ತಾ ಇದೆ ಅಂತ ಹೇಳಿ ಚಿಂತಾಕ್ರಾಂತನಾಗಿದ್ದ. ಆ ಇಲಿಗೆ ಬಂಗಾರದ ಮೇಲೆ ವ್ಯಾಮೋಹ ಯಾಕೆ ಬಂತು ಅನ್ನೋದು ಗೊತ್ತಿಲ್ಲ. ಇಲಿಗೂ ಈಗ ಹೆಣ್ಣು ಮಕ್ಕಳನ್ನು ಮೀರಿಸುವ ರೀತಿಯಲ್ಲಿ ಚಿನ್ನದ ಮೇಲೆ ವ್ಯಾಮೋಹ. ಗೊತ್ತಿಲ್ಲ ಇಲಿ ಈ ಹಿಂದೆ ಯಾವ ಜನ್ಮದಲ್ಲಿ ಹೆಣ್ಣು ಮಗಳ ಜನ್ಮವನ್ನು ತಾಳಿತ್ತೋ. ಈ ಜನ್ಮದಲ್ಲಿ ಇಲಿ ಚಿನ್ನವನ್ನು ಕದ್ದು ತನ್ನ ಬಿರದಲ್ಲಿ ಬಚ್ಚಿಟ್ಟು ಆ ಚಿನ್ನವನ್ನು ಭಾಳ ಸೇಫಾಗಿ ಬಿರದಲ್ಲಿ ಬಚ್ಚಿಟ್ಟಿತ್ತು. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಚಿನ್ನದ ಅಂಗಡಿಗೆ ಇಲಿ ನುಗ್ಗಿದೆ. ಇಲಿ ಎಲ್ಲಿ ಬೇಕಾದ್ರೂ ನುಗ್ಬೋದು. ಚಿನ್ನದ ಅಂಗಡಿಗೆ ನುಗ್ಬೋದು, ಮತ್ತೊಂದು ಕಡೆನೂ ನುಗ್ಬೋದು. ಚಿನ್ನದ ಅಂಗಡಿಯಲ್ಲಿರುವಂಥ ಆ ಉಂಗುರಗಳನ್ನು ತನ್ನ ಬಾಯಿಯಲ್ಲಿ ಕಚ್ಚಿ ಸೀದಾ ಹಾಗೆ ಓಡೋಗುತ್ತೆ. ನೋಡ್ತಾ ಇದ್ದೀರಿ, ಬಾಯಿಯಲ್ಲಿ ಕಚ್ಚಿಕೊಂಡು ಚಿನ್ನವನ್ನು ಬಾಯಿಯಲ್ಲಿ ಇಟ್ಕೊಂಡು ಹೋಗುತ್ತೆ. ಹೋಗ್ತಾ 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 ಆಚೆ ಹೋಗಿ ತನ್ನ ಇಲಿಯ ಬಿಲದಲ್ಲಿಟ್ಟಿದೆ. ಅಗೆದಾಗೆ ಸಿಕ್ಕಿರುವ ಉಂಗುರಗಳನ್ನು ನೋಡ್ತಾ ಇದ್ದೀರಿ. ನೋಡಿ ಹೆಂಗೆ ಸಾಲಾಗಿ ಜೋಡಿಸಿದ್ದಾರೆ. ಇವೆಲ್ಲವೂ ಕೂಡ ಯಾರು ಕದ್ದಿದ್ದಲ್ಲ, ಇಲಿ ಕದ್ದಿದ್ದು. 10 ಉಂಗುರಗಳಿದ್ದಾವೆ. ಆ ಬಿಲ ಅಗೆದಾಗ ಮೋಸ್ಟ್ಲಿ ಇನ್ನು ಮುಂದೆ ಕಳ್ಳರೇನಾದರೂ ಇಂಥ ಇಲಿ ಐಡಿಯಾ ಮಾಡಿದ್ರೆ ವರ್ಕೌಟ್ ಆಗ್ಬೋದೇನಪ್ಪ, ಗೊತ್ತಿಲ್ಲ. ಪಾಪ ಕಳ್ಳರು ಮುಸ್ಕು ಹಾಕ್ಕೊಂಡು, ಪಾಪ ಅನ್ನಬಾರ್ದು, ಮುಸ್ಕು ಹಾಕ್ಕೊಂಡು ಅಥವಾ ಹೆಲ್ಮೆಟ್ ಹಾಕ್ಕೊಂಡು ಗನ್ ಹಿಡ್ಕೊಂಡು ಹೆದರಿಸಿ ಬೆದರಿಸಿ ಕಳ್ಳತನ ಮಾಡಿ ಪರಾರಿ ಆಗ್ತಾರೆ, ದರೋಡೆ ಮಾಡಿ ಪರಾರಿ ಆಗ್ತಾರೆ. ಆನಂತರ ಅವ್ರು ಎಷ್ಟೇ ಕಳ್ಳತನ ಮಾಡಿದ್ರು ಸಿಗಾಕೊಳ್ತಾರೆ, ಜೈಲಿಗೆ ಹೋಗ್ತಾರೆ. ನೋಡಿ ಈಗ ಇಲಿಯನ್ನು ಜೈಲಿಗೆ ಹಾಕೋಕ್ಕೂ ಆಗೋದಿಲ್ಲ. ಆ ಬಿಲವನ್ನು ಆಶೆ ಮಾಡ್ಬೋದು ಅಷ್ಟೇ. ಸದ್ಯಕ್ಕಂತೂ ತುಮಕೂರಿನಲ್ಲಿ ನಡೆದಿರುವಂಥ ಈ ವಿಚಿತ್ರ ರೀತಿಯ ಘಟನೆ ಬೆಚ್ಚಿ ಬೀಳಿಸುವ ರೀತಿಯಲ್ಲಿ ಮಾಡಿದೆ. ಈಗಲಾದರೂ ಇಲಿ ಒಳಗೆ ಎಂಟ್ರಿ ಕೊಡೋದಂತೆ ಆ ಮಾಲೀಕ ನೋಡಿಕೊಳ್ಳಬೇಕಾಗಿದ್ದಿಲ್ಲ. ಅಂದರೆ ಆ ಚಿನ್ನವನ್ನು, ಇನ್ನೆಷ್ಟು ಚಿನ್ನವನ್ನು ಆ ಇಲಿ ಕದೀತಾ ಇತ್ತೋ ಗೊತ್ತಿಲ್ಲ. ಈಗ ವಿಶ್ವಾಸ್ ಅಂತೇಳಿ ಅದೇ ಚಿನ್ನದ ಅಂಗಡಿಯ ಮಾಲೀಕರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ವಿಶ್ವಾಸ್ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಇಲಿ ಕದ್ದಿದೆ ಅಂತ ನಿಮ್ಗೆ ಡೌಟ್ ಬಂದಿದೆ ಯಾವಾಗ? ಸರ್ ನಮಸ್ತೆ, ನಾನು ವಿಶ್ವಾಸ್ ಜೋಸ್ ತುಮಕೂರು. ಓಕೆ. ಆಕ್ಚುಲಿ ಅವತ್ತೇನಾಯ್ತು, ನಾವು ಡೈಲಿ ಸೇಲ್ಸ್ ಮಾಡಿದ್ರೆ ನೆಕ್ಸ್ಟ್ ಡೇ ಕೌಂಟಿಂಗ್ ತಗೊಂತೀವಿ. ಆ ಕೌಂಟಿಂಗ್ ತಗೊಳೋ ಟೈಮಲ್ಲಿ ಏನಾಯ್ತು, ಇಲ್ಲೊಂದು 10 ಉಂಗುರ 2 ಚೈನ್ ಕಮ್ಮಿ ಬಂತು. ಸೊ ಇದು ಸಾಧ್ಯ ಇಲ್ವಲ್ಲ, ಯಾಕಂದ್ರೆ ಅಂಗಡಿ ಪೂರ್ತಿ ಇದೆ. ಅಂಗಡಿ ಪೂರ್ತಿ ಇರುವಾಗ ಹೆಂಗ್ ಕದ್ದಿರ್ತಾರೆ ಇಷ್ಟೊಂದು ಅಂತ. 1-2 ಉಂಗುರ ಹೋಗೋದು ನಾರ್ಮಲ್, ಅದು ಸಿಗುತ್ತೆ, ಹೆಂಗೋ ಕಂಡುಹಿಡಿತೀವಿ. ಬಟ್ ಇದು ಆಶ್ಚರ್ಯವಾಗಿ ಇಷ್ಟು ಹೋಗಿದ್ದು ನಮ್ಗೊಂಥರ ಡೌಟ್ ಆಗೋಯ್ತು. ಸೊ ನಾವೇನ್ ಮಾಡಿದ್ವಿ, ಅದಕ್ಕೆ
ಕ್ಯಾಮ್ರಾ ಹುಡ್ಕಾಡಿದ್ವಿ ಪೂರ್ತಿ ಡೇ ನೋಡಿದ್ರೆ ಏನು ಇಲ್ಲ. ಬಟ್ ನೈಟ್ ಆ ಟ್ರೇಸ್ ಎಲ್ಲ ಇದು ಅದು ಫಿಲ್ ಇದು. ಒಂದ್ಸಲಿ ನೈಟ್ ನೋಡೋಣ, ನೈಟ್ ಎಲ್ಲ ಆಗಿರೋದು ನೋಡೋಣ ಅಂತ ನೋಡಿದ್ರೆ ಒಂದು ಇಲಿ ಬಂದು ಆ ಇದನ್ ತಗೊಂಡೋಯ್ತು, ಒಂದು ಉಂಗ್ರ ತಗೊಂಡೋಯ್ತು. ಅದ್ರ ಜೊತೆಗೆ ನಮ್ಗೆ ಮೇನ್ ಡೌಟ್ ಬಂದಿದ್ದೇನು ಅಂದ್ರೆ ಇನ್ನ ಒಂದು 7-8 ಒಂದು ಟ್ರೇಲಿ ಒಂದು 12 ಉಂಗ್ರ ಇರುತ್ತೆ. ಆ 12 ಉಂಗ್ರದಲ್ಲಿ ಆ ಟ್ಯಾಗ್ ಗಳು ಇರ್ತವೆ. ಆ ಟ್ಯಾಗ್ ಗಳು ಮಾತ್ರ ಖಾಲಿ ಆಗಿದೆ, ಬಟ್ ಉಂಗ್ರ ಖಾಲಿ ಆಗಿಲ್ಲ. ಸೊ ಈ ಟ್ಯಾಗ್ ಯಾರು ಕದೀತಾರೆ? ಅದ್ರ ಮೇಲೆ ನಾವು ಒಂದು ನೈಟ್ ಹುಡುಕುದ್ಮೇಲೆ ಒಂದು ಬೆಳಗ್ಗೆ 4 ಗಂಟೆ 4:15 ಬಂದು ಆ ಇಲಿ ಬಂದು ಎತ್ಕೊಂಡು ಹೋಗುತ್ತೆ. ಸೊ ಇಲಿ ಎತ್ಕೊಂಡೋದ್ಮೇಲೆ ಇದೇನಪ್ಪ ಆಶ್ಚರ್ಯವಾಗಿ, ಇಲಿಗೆ ಏನಕ್ ಬೇಕು ಚಿನ್ನ ಅಂತ? ಇಲಿಗೆ ಏನಕ್ ಬೇಕು? ಹೆಣ್ಮಕ್ಳಿಗಿಂತಲೂ ಜಾಸ್ತಿ ವ್ಯಾಮೋಹ ಇದೆ ಆ ಇಲಿಗೆ ಅಂತ. ಅದೇ ನಾವು ಆಮೇಲೆ ಅದನ್ನ ಹುಡ್ಕಕ್ಕೆ ನಾವು ನಮ್ಮ ಕಾರ್ಪೆಂಟರ್ ರಾಜು ಅಂತ ಇದ್ದ, ಸರ್ ಪೂರ್ತಿ ನಾನು ತೆಗೆದ್ಬಿಡು ಎಲ್ಲ ಹುಡುಕ್ಬೇಕು ಅಂದ್ರೆ, ಬೇಡ ಸರ್ ನಾನು ಒಂದು ಅಲ್ಲಲ್ಲೇ ಕಟಿಂಗ್ ಮಾಡಿ ಎಲ್ಲಾ ಕಡೆ ನೋಡ್ತೀನಿ ಅಂದ್ರು. ಫರ್ನಿಚರ್ ಮಾಡುವಾಗ ನಮ್ಮಲ್ಲಿ ಏನ್ ಲೂಪ್ ಹೋಲ್ ಮಾಡ್ಬಿಟ್ಟವನೆ ಅಂದ್ರೆ, ಕೆಳಗೆ ನಾವು ಒಂದು ಜಾಗ ಬಿಡ್ತೀವಿ ಯಾವತ್ತು ಅದು ಒರೆಸುವಾಗ ಎಲ್ಲ ಮಾಡುವಾಗ, ಅದನ್ನ ಜಾಗದಲ್ಲಿ ಅವ್ರು ಖಾಲಿ ಬಿಟ್ಬಿಟ್ಟವ್ರು. ಆ ಜಾಗದಲ್ಲಿ ಇಲಿಗಳು ಬಂದು ಕುಂತಿದಾವೆ. ಇಲಿಗಳು ಎಳ್ಕೊಂಡೋಗಿದ್ದು ಆ ಸ್ಟಿಕ್ಕರ್ ತಿನ್ನಕ್ಕೆ. ಸ್ಟಿಕ್ಕರ್ ಎಲ್ಲ ತಿಂದಿದೆ, ಉಂಗ್ರ ಚೈನ್ ಎಲ್ಲ ಅಲ್ಲಲ್ಲೇ ಬಿದ್ದಿದೆ. ಒಂದು 7-8 ಕಡೆ ಕಟ್ ಮಾಡಿ ನೋಡಿದ್ವಿ, ಅದು ಮುಂದೆ ಎಳ್ಕೊಂಡೋಗಿದ್ದು ಆ ಜಾಗದಲ್ಲಿ ಬ್ಯಾಟ್ರಿ ಬಿಟ್ಟು ನೋಡಿದಾಗ ಉಂಗ್ರಗಳು ಇದ್ವು, ಉಂಗ್ರ ಚೈನು. ಒಟ್ಟು 10 ಉಂಗ್ರ 2 ಚೈನ್ ಕದ್ದಿದ್ವು ಸರ್. ನಮ್ಗೆ ರಿಲೀಫ್ ಆಗೋಯ್ತು ಸಿಕ್ಕದ್ಮೇಲೆ. ಅಲ್ಲ ಒಂದೇ ಇಲಿ ಕದ್ದಿದ್ದ ಅಥವಾ ಜಾಸ್ತಿ ಇಲಿಗಳಿದ್ದಾವ ಅಲ್ಲಿ? ಸರ್ ತುಂಬಾ ಇಲಿ ಇದ್ವು ಸರ್, ಅದು ಫ್ಯಾಮಿಲಿನೇ ಮಾಡ್ಕೊಂಡಿದೆ ನೋಡಿ. ಅದ್ರಲ್ಲಿ ನನ್ನ ಹತ್ರ ವಿಡಿಯೋಸ್ ಇದೆ, ತೋರಿಸ್ತಾ ಇದೀವಿ ನಾವು, ಟಿವಿ ತೋರಿಸ್ತಾ ಇದ್ದೀವಿ. ಹೌದೌದು, ಫ್ಯಾಮಿಲಿನೇ ಇದೆ ಸರ್. ನನ್ನ ಅಂದಾಜು ಅದಕ್ಕೂ ನನ್ನ ಅಂಗಡಿ ಒಡವೆ ತುಂಬಾ ಇಷ್ಟ ಆಗಿತ್ತೇನೋ, ಅದಕ್ಕೆ ಫ್ಯಾಮಿಲಿ ನೆಂಟರು ಬಳಗ ಎಲ್ಲ ಕರೆದ್ಬಿಟ್ಟಿತ್ತು. ಅಲ್ಲ ಬಿಲವನ್ನು ತೋಡ್ಬೇಕು ಅಂತ ನಿಮ್ಗೆ ಹೆಂಗ ಅನಿಸ್ತು? ಒಂದೇ ಕಡೆ ಬಿಲ ಇತ್ತಾ ಸರ್? ಇಲ್ಲ, ಅದು ಒಟ್ಟಿಗೆ ಅವ್ರು ಏನ್ ಮಾಡೋರು, ಕಾರ್ಪೆಂಟರ್ ಮಾಡುವಾಗ ಒಂದು ಬಾಕ್ಸ್ ಟೈಪ್ ಮಾಡ್ಕೊಂಡವ್ರು. ಆ ಬಾಕ್ಸ್ ಮಾಡಿರೋದ್ರಿಂದ ಆ ಜಾಗ ಖಾಲಿ ಇದೆ. ಸೊ ಈ ಸೈಡ್ ಇಂದ ಆ ಸೈಡ್ ಮೊಬೈಲ್ ಹಾಕಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿ ಅಲ್ಲಲ್ಲೇ ಉಂಗ್ರ ಕಂಡಿದ್ದು. ಅದು ವಜ್ರದ ಉಂಗ್ರ ಸರ್ ತಗೊಂಡೋಗಿದ್ದು, ಎಲ್ಲ ವಜ್ರದ್ದು. ಆ 1-2 ಟ್ರೇ ಅಲ್ಲೇ ಖಾಲಿ ಮಾಡಿತ್ತೆಲ್ಲ. ಅದು ಎಷ್ಟು ದಿನದಲ್ಲಿ ಕದ್ದಿದ್ದು? ಒಂದೇ ದಿನ? ಒಂದೇ ದಿವಸ, ಒಂದೇ ನೈಟ್ ಸರ್. ಒಂದೇ ನೈಟ್ ಅಲ್ಲಿ ದರೋಡೆ ಮಾಡಿದ್ದು. ಅಲ್ಲ ಈ ನಿಜ ನಿಮ್ಗೆ ಗಾಬರಿ ಆಗಿರ್ಲಿಲ್ವಾ? ಯಾರೋ ನುಗ್ಬಿಟ್ಟಿದ್ದಾರೆ? ದೇವರೇ ಗಾಬರಿ ಆಗ್ದಂಗೆ ಸರ್. 10 ಉಂಗ್ರ ಇಲ್ಲ, 2 ಚೈನ್ ಇಲ್ಲ. ನಮ್ ಸ್ಟಾಫ್ ಬೇರೆ ಬೇಜಾರಾಗ್ಬಿಟ್ಟವ್ರೆ, ಸರ್ ನಾವೇನ್ ಹಿಂಗೆ ಸರ್ ಇದು ಅಂತ. ನೀವ್ ಯಾಕಪ್ಪ ಭಯ ಬೀಳ್ತೀರಾ, ನೋಡಂತ ಕ್ಯಾಮ್ರಾದಲ್ಲಿ ಅಂತ ನಾವು. ಬಟ್ ಹೆಂಗೋ ಸಿಕ್ತು ಒಟ್ನಲ್ಲಿ, ದೇವ್ರ ದಯೆ. ಆಮೇಲೆ ಆ ಚಿನ್ನದಕ್ಕಿಂತ ಜಾಸ್ತಿ ಆ ಟ್ಯಾಗ್ ಗೋಸ್ಕರ ಬಂದಿದೆ ಅಂತ ಕಾಣಿಸುತ್ತೆ ಅದು. ಹೌದು ಸರ್, ಟ್ಯಾಗ್ ಪಾಪ ಹೊಟ್ಟೆ ಹಸ್ತಿತ್ತೇನೋ, ಆ ಹೊಟ್ಟೆ ಹಸ್ತಿರೋ ಕಾರಣಕ್ಕೆ ಅದು ಬಂದು ಟ್ಯಾಗ್ ಗಳು ತಿಂದಿದಾವೆ. ಉಂಗ್ರಗಳು ಯಾವ್ದಕ್ಕೂ ಟ್ಯಾಗ್ ಇಲ್ಲ ಸರ್, ಎಲ್ಲ ಟ್ಯಾಗ್ ತಿಂದು ಉಂಗ್ರ ಅಲ್ಲಲ್ಲೇ ಬಿಟ್ಟು ಹೋಗಿದ್ದೆ ಅದು. ಓಹೋ, ಓಕೆ ಓಕೆ. ಇನ್ ಮುಂದೆ ಆದ್ರೂ ನೀವು ಇಲ್ಲಿ ಬರ್ದಂಗೆ ಭದ್ರ ಮಾಡ್ಕೋಬೇಕಾಗಿದೆ. ಹ್ಞೂ ಸರ್, ಫುಲ್ ಭದ್ರ ಮಾಡ್ಕೊಂಡ್ಬಿಟ್ಟಿದೀವಿ ಆಗ್ಲೇ. ಈಗ ಇಲ್ಲಿ ಹಿಂಗೆ ಹೆಂಗೋ ಲಕ್ಕಿಲಿ ಸಿಕ್ತು, ಕೌಂಟಿಂಗ್ ಇತ್ತು ಅಂತ. ಇಲ್ಲಾಂದ್ರೆ ಹಿಂದೆನೂ 1-2 ಉಂಗ್ರ ಹೋಗಿತ್ತು ಸರ್. ನಾವ್ ಏನೋಪ್ಪ ಅದು ಹೆಂಗ್ ಹುಡುಕಿದ್ರು ಸಿಕ್ಕಿರ್ಲಿಲ್ಲ. ಸೊ ಈಗ ನಮ್ಗೆ ಖಾತ್ರಿ ಆಯ್ತು ಅದು ಇಲಿನ ಮಾಡಿದೆ ಅಂತ. ಮನುಷ್ಯರಾದ್ರೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು, ಪಾಪ ಇಲಿ ಮೇಲೆ ಇನ್ನೇನ್ ಮಾಡಕ್ಕಾಗತ್ತೆ. ಹೌದು ಸರ್, ಈಗ್ಲೂ ಅದು ಓಡಾಡ್ತಿದೆ, ಎಲ್ಲಿ ಇನ್ನ ಸಿಕ್ಕಿಲ್ಲ, ನೀವು ಹುಡುಕ್ಬೇಕು. ಟಿವಿ ಮಾಧ್ಯಮದಲ್ಲಿ ಹೇಳ್ತೀನಿ ಎಲ್ಲಾರ್ಗುನು, ಇಲಿಗಳಿದ್ರೆ ಹುಷಾರು, ಚಿನ್ನ ಬೆಳ್ಳಿ ನಿಜ ಕದಿಯುತ್ತದು. ಅಲ್ಲ, ಕಳ್ಳರು ಕಳ್ತನ ಮಾಡ್ಬೇಕು ಅಂದ್ರೆ ಅದೇನೋ ಕನ್ನ ಹಾಕ್ತಾರೆ ಅಥವಾ ಬಂದು ಎದುರಿಸ್ತಾರೆ, ಬೆದರಿಸ್ತಾರೆ. ನೋಡಿ, ಇದು ಬಹಳ ಸಿಂಪಲ್ ಐಡಿಯಾ. ನೀವು ಅದೇನೋ ಹೇಳ್ತಾರಲ್ಲ, ಬಹಳ ಹುಷಾರಾಗಿರ್ಬೇಕು ನೀವು ಇನ್ನು ಮುಂದೆ. ಹೌದು ಸರ್, ಹೌದು, ಸೀರಿಯಸ್ ಆಗಿ ಅಲ್ವಾ? ಒಂಥರ ಲೈಫ್ ಅಲ್ಲಿ ಪಾಠ. ನಂದೊಂದು 25 ವರ್ಷದ ಸರ್ವಿಸ್ ಅಲ್ಲಿ ಫಸ್ಟ್ ಟೈಮ್ ಆಗಿದೆ ಈ ತರ. ನೋಡಿ ಪಾಪ, ನಿಮ್ಮ ಅಂಗಡಿಯಲ್ಲಿ ಕೆಲಸ ಮಾಡೋಂಥವ್ರಿಗೆ ಅವ್ರ ಮೇಲೂ ಕೂಡ ಡೌಟ್ ಬರುತ್ತೇನೋ ಅಂತ ಹೇಳಿ ಅವ್ರು ಭಯ ಪಡ್ತಾರೆ. ಸ್ಟಾಫ್ ಇದಾರೆ, ಡೈಮಂಡ್ ಕೌಂಟಿಂಗ್ ಮಾಡೋರು ಅಳ್ತಾ ಕುಂತಿದ್ರು. ಅಪ್ಪ ನೀನ್ ಯಾಕೆ ಅಳ್ತೀಯಪ್ಪ ಅಂತ ನಾನೇ ಸಮಾಧಾನ ಮಾಡಿ ಸಮಾಧಾನವಾಗಿ ಹುಡ್ಕುದ್ಮೇಲೆ ಸಿಕ್ತದು. ನೋಡಿ, 10 ಲಕ್ಷದ ಚಿನ್ನ ಅಂತ ಹೇಳಿದ್ರೆ ಅದು ಒಂದೇ ನೈಟಲ್ಲಿ ಎಗರಿಸಿದೆ ಅಂದ್ರೆ ನಿಜಕ್ಕೂ ಗಾಬರಿನೂ ಆಗುತ್ತೆ, ಶಾಕು ಆಗುತ್ತೆ. ಒಂದ್ಸಲ ಒಂದು ಸಿನಿಮಾ ನೋಡ್ದಂಗೆ ಆಗ್ತಾ ಇದೆ ನಮ್ಗೆ. ಹೌದು ಸರ್, ಹೌದು. ಯಾವ್ದೋ ನೊಣ ಇಟ್ಕೊಂಡೆಲ್ಲ ಸಿನಿಮಾ ಮಾಡ್ತಾರೆ, ಈಗ ನಿಮ್ಮ ಇಲ್ಲಿ ಇಟ್ಕೊಂಡು ಸಿನಿಮಾ ಮಾಡ್ಬೇಕೀಗ. ಒಟ್ನಲ್ಲಿ ಇದು ಸಿನಿಮಾ ರೂಪದಲ್ಲೇ ತಗೊಂಡೋಗಿದೆ ನೋಡಿ ಸರ್. ನಿಜ. ಸಾಕ್ಷಿಗಳು ಇದಾವೆ ನಮ್ಮ ಹತ್ರ, ವಿಡಿಯೋಸ್ ಇದೆ, ಎಲ್ಲ ಇದೆ ನಮ್ಮ ಹತ್ರ. ಈಗ ಸಮಾಧಾನ ಆಗಿದೆ? ಸಮಾಧಾನ ಸರ್, ತುಂಬಾ ಖುಷಿ ಆಗ್ತಿದೆ. ಅಟ್ಲೀಸ್ಟ್ ಸಿಕ್ತಲ್ಲ, ಅದು ಖುಷಿ. ಇಲ್ಲಾಂದ್ರೆ ಅದ್ ಎಳ್ಕೊಂಡೋಗಿ ಎಲ್ಲಾದ್ರೂ ಆಚೆ ಎಳ್ಕೊಂಡೋಗ್ಬಿಟ್ಟಿದ್ರೆ ಅದು ಕಷ್ಟ ಆಗೋದು ಬಿಲ್ಡಿಂದ. ನಿಜ. ಯಾಕಂದ್ರೆ ಇತ್ತೀಚೆಗೆ ನೋಡಿ, ಮನೇಲಿ ಈ ವೈರ್ಗಳು ಕಟ್ ಮಾಡುತ್ತೆ ಅಂತ ರಾಟ್ ಮೆಶ್ ಹಾಕ್ಬಿಡ್ತಾರೆ ಎಲ್ಲ ಕಾರ್ಗಳಿಗೆ, ಅಥವಾ ಮನೆಗಳಿಗೆ ನುಗ್ಗಬಾರ್ದು ಅಂತ ಎಲ್ಲ ಫುಲ್ ಟೈಟ್ ಮಾಡ್ಕೋತಾರೆ. ಈಗ ನಿಮ್ಮ ಅಂಗಡಿ, ಚಿನ್ನದ ಅಂಗಡಿಗೂ ಕೂಡ ನುಗ್ಗಿದೆ ಅಂದ್ರೆ ಅಲ್ಲೇನೋ ತಿನ್ನೋ ಪದಾರ್ಥಗಳು ಏನು ಇರಲ್ವಲ್ಲ, ಆದ್ರೂ ಬಂದಿದೆ ಅನ್ನೋದು ಆಶ್ಚರ್ಯ ಅಲ್ಲಿ. ಸರ್ ಇರುತ್ತೆ, ನಾವು ನಮ್ಮ ಕಸ್ಟಮರ್ಸ್ಗೋಸ್ಕರ ನಾವು ಒಂದ್ ಸ್ವಲ್ಪ ಚಕ್ಲಿ, ಆ ತರ ಸ್ನಾಕ್ಸ್, ಮತ್ತೆ ಇದನ್ನೆಲ್ಲ ಇಟ್ಟಿರ್ತೀವಿ, ಕಾಫಿ ಟೀ ಎಲ್ಲ ಮಾಡಕ್ ಇರ್ತೀವಲ್ಲ. ಸೊ ಆ ಇದ್ರಲ್ಲಿ ಬಂದಿರುತ್ತೆ ಫುಲ್. ಅದು ಏನು ಸರ್ ಇಲ್ಲಿಗೆ
ಹೌದೌದೌದು, ಈ ಪೇಪರ್ಗಳಿಟ್ರು ಆ ಪೇಪರ್ಗಳನ್ನು ತಿಂದು ಹಾಕಿರುತ್ತೆ, ಕಟ್ ಮಾಡಿರುತ್ತೆ. ಹೌದು ಹೌದು. ಇವ್ರು ಎಲ್ಲ ಕಸ್ಟಮರ್ಸ್ ತಿಂದ್ಮೇಲೆ ಬಿಡ್ತಾರಲ್ಲ ಸರ್, ಅದೊಂದ್ಸಲಿ ಎಲ್ಲ ಗುಡ್ಸೋದೆಲ್ಲಾದ್ರೂ ಮಿಸ್ ಆಗಿದ್ರೆ ಅಂತದ್ರಲ್ಲಿ ಅದು ಓಡಾಡ್ತೀವಿ. ಅವತ್ತೇನೋ ಸಿಕ್ಕಿಲ್ವೇನೋ ಅದಕ್ಕೆ ತಿನ್ನಕ್ಕೆ, ತಿನ್ನದ್ದೇ ತಿನ್ಬಿಟ್ಟಿದೆವು. ಪರವಾಗಿಲ್ಲ, ನಿಮ್ಮ ಮೂಸಿಕ ವಾಹನ ಗಣೇಶನ ವಾಹನ ನಿಮ್ಮನ್ನ ಕಾಪಾಡಿದೆ ಕೊನೆಗೂ. ಹೌದು ಸರ್, ಗಣೇಶನ್ ಪೂಜೆ ಮಾಡೋದಕ್ಕೆ, ಹಬ್ಬ ಮಾಡೋದಕ್ಕೆ ನಮ್ಗೆ ಸಿಕ್ಕಿದೆ. ದೇವ್ರು ಎಲ್ಲೂ ಕೈ ಬಿಡಲ್ಲ. ಓಕೆ ಓಕೆ, ಥ್ಯಾಂಕ್ ಯು ವಿಶ್ವಾಸ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ.